ಇನ್ನು ಡಿಸಿಎಂ ಡಿಕೆಶಿ ಅವರ ಕೇಸ್ ವಾದಿಸೋದಕ್ಕೆ ಕೋಟಿ ಕೋಟಿ ಪಾವತಿ ಮಾಡಲಾಗ್ತಾ ಇದೆ ಅಂತ ಜಾಲತಾಣ ಎಕ್ಸ್ ನಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಕಪಿಲ್ ಸಿಬಲ್ಗೆ ಕೋಟಿ ಕೋಟಿ ಹಣವನ್ನ ಸಂದಾಯ ಮಾಡಲಾಗ್ತಾ ಇದೆ. ಡಿಕೆಶಿ ಅವರ ಅಕ್ರಮ ಆಸ್ತಿ ಕೇಸ್ನ ವಿಚಾರ ಏನಿದೆ ಇದರ ವಾದಕ್ಕೆ 2.80 ಕೋಟಿಯನ್ನ ವಕೀಲರು ಕೇಳಿದ್ದಾರೆ. ಇನ್ನು ಮೂಡಾ ಕೇಸ್ನಲ್ಲಿ ಸಿಎಂ ಪರ ವಾದ ಮಾಡೋದಕ್ಕೆ 1.49 ಕೋಟಿ ಹಣವನ್ನ ವಕೀಲರು ಕೇಳಿದ್ರು. ರಾಜ್ಯದ ತೆರಿಗೆದಾರರ ಹಣವನ್ನ ದುಂದು ವೆಚ್ಚ ಮಾಡ್ತಾ ಇದೆ ಕಾಂಗ್ರೆಸ್ ಅನ್ನುವಂತ ಗಂಭೀರ ಆರೋಪವನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಡ್ತಾ ಇದ್ದಾರೆ. ಹಗರಣಗಳಿಂದ ಪಾರಾಗೋದಕ್ಕೆ ನಾಯಕರು ಸರ್ಕಾರದ ಹಣವನ್ನ ಅನಗತ್ಯವಾಗಿ ಖರ್ಚು ಮಾಡ್ತಿದ್ದಾರೆ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದು, ಭ್ರಷ್ಟಾಚಾರದಿಂದ ತಮ್ಮನ್ನ ತಾವು ಆ ಒಂದು ಹಣೆಪಟ್ಟಿಯಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ದುಂದು ವೆಚ್ಚ ಮಾಡ್ತಾ ಇದೆ. ರಾಜ್ಯ ಖಜಾನೆಯಿಂದ ಕಾನೂನು ಶುಲ್ಕ ಪಾವತಿಯನ್ನೇನು ಮಾಡಲಾಗ್ತಿದೆ ಇದಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯತ್ನಾಳ್ ಟ್ವೀಟ್ ಮಾಡಿರೋದು, ದುಂದು ವೆಚ್ಚಗಳನ್ನ ಆಯಾ ಸಚಿವರೇ ಸ್ವತಃ ಭರಿಸ್ಕೊಳ್ಬೇಕು. ಅಭಿವೃದ್ಧಿ ಯೋಜನೆಗಳೇ ರಾಜ್ಯದಲ್ಲಿ ಸ್ಥಗಿತ ಆಗಿರುವಾಗ ಇಂತಹ ದುಂದು ವೆಚ್ಚಗಳು ಯಾಕೆ ಬೇಕು? ಅವ್ರ ಮೇಲೆ ಬಂದಿರುವಂತಹ ಕೇಸ್ಗಳನ್ನ ವಾದ ಮಾಡೋದಕ್ಕೆ ಅವರ ದುಡ್ಡೇನಿದೆ ಅದನ್ನ ಬಳಕೆ ಮಾಡ್ಕೊಳ್ಬೇಕು. ರಾಜ್ಯದ ತೆರಿಗೆ ಹಣ ಇದು, ತೆರಿಗೆದಾರರು ಕೊಟ್ಟಿರುವಂತಹ ಹಣವನ್ನ ರಾಜ್ಯದ ಅಭಿವೃದ್ಧಿ ಕೆಲಸಗಳಿಗೆ ಬಳಸ್ಕೊಳ್ಳದೆ ಇವರ ಹಿತಾಸಕ್ತಿಗೋಸ್ಕರ ಯಾಕೆ ಬಳಸ್ಕೊಳ್ತಿದ್ದಾರೆ ಅಂತ ಹೇಳಿ ಇದೀಗ ಬಸನಗೌಡ ಪಾಟೀಲ್ ಯತ್ನಾಳ್ ಆಕ್ರೋಶವನ್ನ ವ್ಯಕ್ತಪಡಿಸಿಕೊಂಡಿದ್ದಾರೆ. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೆ ಕೂಡ ಯತ್ನಾಳ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊರೆ ಹೋಗುವಂತ ಸೂಚನೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಜಾಲತಾಣದಲ್ಲಿ ಟ್ವೀಟ್ ಮಾಡಿ ಯತ್ನಾಳ್ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದು, ಹಗರಣಗಳಿಂದ ಪಾರಾಗೋದಕ್ಕೆ ಸರ್ಕಾರ ಅನಗತ್ಯ ಖರ್ಚನ್ನ ಮಾಡ್ತಾ ಇದೆ. ಭ್ರಷ್ಟಾಚಾರದಿಂದ ಅವ್ರ ಮೇಲೆ ಏನು ಭ್ರಷ್ಟಾಚಾರದ ಹಣೆಪಟ್ಟಿ ಬಂದಿದೆ ಅದನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸರ್ಕಾರದ ಹಣವನ್ನ ದುಂದು ವೆಚ್ಚ ಮಾಡಲಾಗ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.